ಈಗೇನು ಕೃಷಿ ನಡೀತಾ ಇದೆ ಅಲ್ಲ, ಮನುಷ್ಯನಿಗೆ ಬೇಕಾಗಿರೋದಕ್ಕಿಂತ 6 ರಿಂದ 8 ಪಟ್ಟು ಹೆಚ್ಚಿಗೆ ಆಹಾರ ಬೆಳೀತಾ ಇದೆ. ಸಾವು ಯಾವತ್ತಿಗೂ ಸಮಸ್ಯೆ ಇಲ್ಲ. ನಾವಿಷ್ಟು ಪೆಟ್ರೋಲ್ ಬಳಸತ್ತೀವಲ್ಲ, ಪೆಟ್ರೋಲ್ ಏನು ಹೇಳ್ರಿ ನೋಡೋಣ. ಈ ಪ್ರಾಣಿ ಪಕ್ಷಿಗಳು ಏನು ನೆಲದಾಗ ಹೂತೋಗ್ಯಾವಲ್ಲ, ಫಾಸಿಲ್ ಫ್ಯೂಯಲ್. ಫಾಸಿಲ್ ಅಂದ್ರೆ ನಮ್ಮ ಸ್ಕೆಲಿಟನ್. ಎಷ್ಟು ಸತ್ತೋಗಿರ್ಬೇಕು ಲೆಕ್ಕ ಹಾಕ್ರಿ ನೀವು. ಎಷ್ಟು ಪೆಟ್ರೋಲ್ ತೆಗಿತೀವಿ ನಾವು. ಮನುಷ್ಯನಲ್ಲಿ ಏನಾಗಿದೆ, ನಿರಂತರ ಮನ್ಯಾಗ ಒಬ್ಬರು ಯಾರಾದ್ರೂ ಜವಾಬ್ದಾರಿ ತಗೊಳ್ತಾ ಇದಾರೆ ಅಂದ್ರೆ ಇನ್ನೊಬ್ಬರು ಅವ್ರ ಮೇಲೆ ಡಿಪೆಂಡೆಂಟ್ ಆಗ್ಬಿಡ್ತಾರೆ. ಸಣ್ಣವು ಯಾವತ್ತಿಗೂ ದೊಡ್ಡವ್ರ ಮೇಲೆ ಡಿಪೆಂಡ್ ಇರ್ತಾರೆ, ಆಯ್ತಾ. ಸೊ ದೊಡ್ಡವ್ ಸಾಯ್ಲಿಲ್ಲ ಅಂತಂದ್ರೆ ಇವ ಸಣ್ಣವ್ ಯಾವತ್ತೂ ದೊಡ್ಡವ್ ಆಗ್ಲಕ್ಕೆ ಚಾನ್ಸೇ ಇಲ್ಲಲ್ಲ. ಈಗ ನನಗೆ ಇರೋದಿಲ್ಲ, ಟೈಮ್ ಆಯ್ತು, ನಾನು ಹೋಗ್ಬೇಕಾಯ್ತು, ಆಯ್ತಾ, ನನಗೆ ಊಟ ಬಿಡ್ತೀನಿ ಮತ್ತೆ ಎಲ್ಲರೂ ಒಪ್ಕೊಂತಿದ್ರು. ಅವ್ರು ಹಂಗಂದಾಗ ಊರ್ನವರು, ನೆಂಟರು, ಗೆಳೆಯರು ಎಲ್ಲರೂ ಒಂದು ಬಂದು ಅವ್ರಿಗೆ ಭೇಟಿಯಾಗಿ ಹೋಗ್ತಿದ್ರು. ಮತ್ತೇನ್ ನೀರು ಕುಡಿಸ್ತಿದ್ರು ಬಂದಾಗ. ಈಗ ಊಟ ಅಂತೂ ಬಿಟ್ಟಾರಲ್ಲ ಅವರು, ಮತ್ತೆ ಅದು ಇದು ಬಾಳಿಕೆ ಅದು ಈ ತರ ಪ್ರಶ್ನೆ ಬರಂಗಿಲ್ಲ. ಸೊ ಒಂದು ಸಿಪ್ ನೀರು ಕುಡಿತಿದ್ರು ಅವರೆಲ್ಲರೂ. ಅದಕ್ಕೆ ನೀರು ಕುಡಿಸ್ ಅನ್ನೋದೊಂದು ಪದ್ಧತಿ ಇದೆ ನೋಡ್ರಿ. ಬಟ್ ಅದೇ ವ್ಯಕ್ತಿಗೆ ನಾವು ಅವ್ರು ಇನ್ನೂ ಇರಬೇಕು, ಉಳಿಬೇಕು ಅಂತ ಹೇಳಿ ಈಗ ಏನ್ ಮಾಡತ್ತೀವಿ, ದವಾಖಾನೆ ಕರ್ಕೊಂಡು ಹೋಗೋದು, ಮೆಡಿಸಿನ್ ಕೊಡ್ಸೋದು, ಸರ್ಜರಿ ಕೊಡ್ಸೋದು, ICU ದಾಗ ಹಾಕೋದು, ಆಯ್ತಾ. ಅವ್ರಿಗೆ ಹೆಂಗೆ ಇಷ್ಟ ಆಗ್ತದೆ ಹೇಳ್ರಿ ನೋಡೋಣ. ವಯಸ್ಸಾದಾಗ ಯಾವುದೇ ಮನುಷ್ಯನಿಗೆ ತನ್ನವ್ರ ಜೊತೆ ತನ್ನ ಮನ್ಯಾಗ ಲಾಸ್ಟ್ 1 ತಿಂಗಳು, 6 ತಿಂಗಳು, 1 ವರ್ಷ ಏನದ ಇರ್ಬೇಕಂತ ಅನಿಸ್ತು, ಆಯ್ತಾ. ಮಾತಾಡ್ಬೇಕಂತ ಅನಿಸ್ತು, ಏನಾದ್ರ ಮನಸ್ಸಿನಾಗಿದ್ರೆ ಹೇಳ್ಬೇಕಂತ ಅನಿಸ್ತು. ಇದು ಹೆಂಗೆ ಇಷ್ಟ ಆಗ್ತದೆ ಅವ್ರಿಗೆ, ದವಾಖಾನೆಗೆ ಹೋಗೋದು ಮಾಡೋದು. ಮತ್ತೆ ಅವಾಗ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಮತ್ತೆ ಇದ್ರೊಳಗೆ ಅವ್ರಿಗೆ ಆಲ್ರೆಡಿ 80 years ಅದ, ಎಲ್ಲರಿಗೂ ಗೊತ್ತಿದೆ ಅದ್ರೊಳಗೆ ಇವ್ರು ಎಷ್ಟು ಮಾಡಿದ್ರು ಉಳಿಯಂಗಿಲ್ಲ. ದೊಡ್ಡವರು ಈಗ ಅಜ್ಜ ಇದ್ದಾನಂತಿಕೋರಿ, 90 ವರ್ಷ ಆಗಿದೆ, ಅವ್ ಹೋಗ್ತೀನಿ ಅಂತ ಇದ್ದಾನೆ. ನಿಜವಾಗ್ಲೂ ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾ ಇದೀವಿ ಅಂತಂದ್ರೆ ಹ್ಞೂ ಅಂತಂತೀವಿ ನಾವು. ಹೌದ್ರಿ, ಆಯ್ತ್ರಿ, ಇನ್ನೊಂದ್ಸರಿ ವಿಚಾರ ಮಾಡಿ ನೋಡ್ರಿ ಅಂತಂತೀವಿ. ಅದ್ರ ವಿರುದ್ಧ ಮಾತಾಡಂಗಿಲ್ಲ ನಾವು. ಈಗ ನಾನು ಹೇಳ್ತಾ ಇರೋದು ವಿರುದ್ಧ ಆಗ್ತಾ ಇದೆ. ಅವ್ರು ಏನು ಹೇಳ್ತಾ ಇದಾರೆ ಅದು ನೋಡ್ತಾ ಇಲ್ಲ ನಾವು. ನಮಗೇನು ಬೇಕು ಅದು ಮಾಡ್ಬೇಕಂತ ಇದ್ವಿ. ಮತ್ತೆ ಅದು ಸಾವಂದ್ರೆ ಯಾಕೆ ನೀವು ಏನಾದ್ರು ಲಾಸ್ ಅಂತ ಕುಂತೀರಿ ಹುಟ್ಟೋದಕ್ಕಿಂತ ಮೊದಲು ಎಲ್ಲಿದ್ರೆ ಅಲ್ಲಿಗೆ ಹೋಗ್ಬಿಡ್ತೀರಿ ಅಷ್ಟೇ ಸತ್ತ ಮೇಲೆ. ಅದು ಎಲ್ಲಿದ್ರೆ ಗೊತ್ತಿಲ್ಲ, ಇದು ಎಲ್ಲಿ ಹೋಗ್ತಿರ್ ಗೊತ್ತಿಲ್ಲ. ನಾವು ಅನ್ಕೊಂಡಂಗಿಲ್ಲ ಡೆತ್ ಆಗೇ ಆಗ್ತದಲ್ಲ, ಸಾವು ಖಚಿತ ಇದೆ, ಆಯ್ತಾ. ನಾವು ಸುಸೈಡ್ ಮಾಡ್ಕೋಬೇಕಂತ ಹೇಳ್ತಾ ಇಲ್ಲ, ಭಯ ಪಡುವಂಥ ವಿಷಯ ಇಲ್ಲ ಅದು ಅಂತ ಹೇಳ್ತಾ ಇದ್ವಿ. ಆ ಹೊಲ್ದಾಗಿದ್ದು ಹೆಂಗೆ ಇನ್ಕಮ್ ಮಾಡ್ಕೊಂಡು ಮಕ್ಕಳಿಗೆ ಹೆಂಗೆ ಬೆಳೆಸ್ಬೇಕು, ಅವ್ರಿಗೆ ಮುಂದೆ ಹೆಂಗೆ ಕಳಿಸ್ಬೇಕು ಅಂತ ಮೆಸೇಜ್ ಹಾಕ್ತಾ ಇರ್ತಾರೆ ಅವ್ರು. ಒಂದ್ಸರಿ ಬಂದು ಹೋಗ್ರಿ ಮಾತಾಡೋಣ ಅಂತ ಹೇಳ್ತಾ ಇರ್ತಾರೆ. ಆ್ಯಕ್ಚುಲಿ ಅವ್ರ ಹತ್ರ ಜಮೀನ್ ಅದ, ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕೆಲಸ ಅದ. ಈಗ ನಾ ಹೇಳ್ದಲ್ಲ, ನೀವು ಒಂದು ಯಾವುದಾದ್ರು ಬರೀ ನುಗ್ಗೆಕಾಯಿ ಗಿಡ ಹಾಕ್ರಿ. ನುಗ್ಗೆಕಾಯಿ Amazon.com ಹೋಗ್ರಿ. ಈ ನುಗ್ಗೆಕಾಯಿ ಬೀಜ ಇಷ್ಟು ದೊಡ್ಡ ಇರ್ತಾವಲ್ಲ, ದಿನಾಲು ಒಂದು ನುಂಗಿದ್ರೆ ಶರೀರ ಭಾರಿ ರಿಪೇರ್ ಆಗ್ತಾ ಹೋಗ್ತೈತಿ. ಹಾ, ನಮ್ಮಲ್ಲಿ ನುಗ್ಗೆಕಾಯಿ ತಪ್ಪಲ್ ಮಾರ್ತಾರ ನೋಡ್ರಿ, ಮೊರಿಂಗಾ ಪೌಡರ್ ನಿಮ್ಮಲ್ಲೂ ಇಡ್ತಿರ್ಬೇಕು ನೀವು. ಸೊ ಈಗ ನಮ್ಮಲ್ಲಿ ನೋಡಿದ್ರಿ ನುಗ್ಗೆಕಾಯಿ ಗಿಡ ಎಷ್ಟು ಬೆಳೆದ್ಬಿಟ್ಟು, 2 ವರ್ಷದ ಗಿಡವು ಅಷ್ಟೇ. 2 ವರ್ಷದಾಗ ಸೆಟ್ಲ್ ಆಗ್ಬಿಡ್ಬೋದು ಅವ. ಸೊ ಇಲ್ಲಿ ಏನಾಯ್ತು, ಆ ಕಡೆ ಒಂದು ದೊಡ್ಡ ಸಿಸ್ಟಮ್, ಆರೋಗ್ಯದ ಬಗ್ಗೆ ಯಾರು ಮಾತಾಡಬಾರ್ದು, ನಾವಷ್ಟೇ ಮಾತಾಡ್ಬೋದು. ಗೌರ್ಮೆಂಟ್ ನಮಗಷ್ಟೇ ಅಧಿಕಾರ ಕೊಟ್ಟಿದೆ. ಮೆಡಿಕಲ್ ಇಂಡಸ್ಟ್ರಿದವರು, ಆಯುರ್ವೇದದವರು, ನ್ಯಾಚುರೋಪತಿ, ಹೋಮಿಯೋಪತಿ. ಸೊ ಇವನಿಗೇನಾಯ್ತು, ಆ ಕೆಲಸ ಮಾಡಕ್ ಭಯ, ಆಯ್ತಾ. ಬಟ್ ಅವ ಸಣ್ಣ ಪ್ರಮಾಣದಾಗ ಮಾಡ್ಬೋದಲ್ಲ, ಹೌದೇನಿಲ್ಲ. ಸಣ್ಣ ಪ್ರಮಾಣದಾಗ ಅವನಿಗೆ ಬದುಕಕ್ಕೆ ಎಷ್ಟು ಬೇಕು ಅಷ್ಟು ಮಾಡ್ಬೋದಲ್ಲ. ಈಗ ನಾವು ಮಾಡತ್ತೀವಲ್ಲ, ನಾವು ಬೇಕು ಅಂತ ಸಣ್ಣ ಪ್ರಮಾಣದಾಗ ಮಾಡ್ತಾ ಇದ್ದೀವಿ. ಅದು ಸೇಫ್ಟಿ, ಸಣ್ಣದಾಗಿರೋದೇ ಸೇಫ್ಟಿ. ಪ್ರಾಣಿ ಪಕ್ಷಿಗಳು ನೋಡ್ರಿ, ಅವು ನಮ್ಮಿಂದ ದೂರ ಇದ್ದು ಒಂದಕ್ಕೊಂದು ಸಮೀಪ ಹೋಗ್ಲಾರ್ದಕ್ಕೆ. ಒಂದು ಪ್ರಾಣಿ ಇನ್ನೊಂದು ಪ್ರಾಣಿ ಹತ್ರ ಹೋಗಂಗಿಲ್ಲ, ಒಂದು ಜಾತಿ ಪ್ರಾಣಿ ಇನ್ನೊಂದು ಜಾತಿ ಪ್ರಾಣಿ ಹತ್ರ ಹೋಗಂಗಿಲ್ಲ, ಒಂದು ಗುಂಪು ಇನ್ನೊಂದು ಗುಂಪಿನ ಹತ್ರ ಹೋಗಂಗಿಲ್ಲ, ಆಯ್ತಾ. ಈಗ ಎಲ್ಮಡಿಗಿದಾಗ ಇದ್ದಿದ್ದು ಕಾಡಂದಿಗಳು, ಚಿಮ್ಮಂಚೋಡಿ ಇದ್ದಿದ್ದು ಕಾಡಂದಿಗೆ ಭೇಟಿಯಾಗೋಣ, ಜಾತ್ರೆ ಏನೋ ಫಂಕ್ಷನ್ ಮಾಡೋಣ ಅಂತ ಜಾತ್ರೆ ಮಾಡಿ. ಹಂಗಾಗಿ ಅದನ್ನು ಸೇಫು, ಇದನ್ನು ಸೇಫು. ನಾವು ನಿರಂತರವಾಗಿ ಎಲ್ಲ ವಿರುದ್ಧ ದಿಕ್ಕಿನ ಮಾಡತ್ತೀವಿ, ವಿಪರೀತ ಮಾಡತ್ತೀವಿ. ಸುಮ್ಮನೆ ಇದ್ದು ಬಿಟ್ರೆ ಸೇಫ್ಟಿ ಅದ. ಸಂತಿಗೆ ಹೋಗಿ ಬರ್ಬೋದು ನಾವು, ಚಿಮ್ಮಂಚೋಡದಾಗ ಸಂತಿ ಆದಾಗ ಹೋಗಿ ಬರ್ಬೋದು. ಬಟ್ ದಿನ ಹೋದಾಗ ಅದು ಸಮಸ್ಯೆ ಆಗ್ತಾವ. ಅವ್ರು ದಿನ ಬರ್ಬೇಕಂದಾಗ ಸಮಸ್ಯೆ. ಇದು
ಫೋನ್ ಮಾಡಿದ್ರೆ ದಿನ ಹೋದಂಗೆ ಆಯ್ತಲ್ಲ, ದಿನ ಹೋದಂಗೆ ಬಂದಂಗೆ ಆಯ್ತಲ್ಲ. ಹ್ಮ್. ಶರೀರ ಇಲ್ಲಿದೆ, ಬಟ್ ತಲೆಯಿಂದ ಅಲ್ಲಿ ಹೋದಿವಲ್ಲ, ತಲೆಯಾಗ ಅದು ತುಂಬಿತ್ತು. ಸೊ ನೀವೆಷ್ಟು ಸೊಲ್ಯೂಷನ್ ಕೇಳ್ತಾ ಹೋಗ್ತೀರಿ ಅದಷ್ಟು ಇನ್ನೂ ಪ್ರಾಬ್ಲಮ್ ಆಗ್ತಾ ಹೋಗ್ತದೆ ಹೊರತು ಸೊಲ್ಯೂಷನ್ ಇಲ್ಲ. ಅದು ಪ್ರಾಬ್ಲಮ್ಸ್ ಎಲ್ಲದವ, ಏನ್ ಪ್ರಾಬ್ಲಮ್ ಒಂದು ಉದಾಹರಣೆ ಹೇಳ್ರಿ ನೋಡೋಣ, ಯಾವ ಪ್ರಾಬ್ಲಮ್ ಇದೆ? ಪ್ರಾಬ್ಲಮ್ ಅಂದ್ರೆ ಮೇನ್ ನಮ್ದೇನು ಥಾಟ್ ಪ್ರೊಸೆಸ್ ಏನಿರ್ತದೆ ಅದೇ ಒಂದು ದೊಡ್ಡ ಏನ್ ಸೊಲ್ಯೂಷನ್ಸ್ ಕೊಟ್ಟಾರ ನೋಡ್ರಿ. ಈಗ ಉದಾಹರಣೆಗೆ ಆಹಾರದ ಒಂದು ವಿಷಯ ತಗೋಣ, ಆರೋಗ್ಯದ ಒಂದು ವಿಷಯ ತಗೋಣ, ಆಯ್ತಾ? ಎಲ್ಲರಿಗೂ ಸಂಬಂಧಪಟ್ಟಿದ್ದು. ಈಗೇನ್ ಕೃಷಿ ನಡೀತಾ ಇದೆ ಅಲ್ಲ, ಮನುಷ್ಯನಿಗೆ ಬೇಕಾಗಿರೋದಕ್ಕಿಂತ 6 ರಿಂದ 8 ಪಟ್ಟು ಹೆಚ್ಚಿಗೆ ಆಹಾರ ಬೆಳೀತಾ ಇದೆ, ಆಯ್ತಾ? ಸೊ ಆಹಾರದ ಸಮಸ್ಯೆ ಎಲ್ಲಿಂದ ಬಂತು? ಮತ್ತು ಮನುಷ್ಯನಿಗೆ ಬೇಕಾಗಿರುವಷ್ಟು ಆಹಾರ ಮೊದಲಿಂದನೂ ಬೆಳೀತಾ ಇದೆ. ಬರಗಾಲ ಆಗಿರ್ತವ, ಫೆಮೈನ್ 1972 ಬರಗಾಲ ಆಗಿತ್ತು ನಮ್ಮ ದೇಶದಾಗ. ಏನಾಯ್ತು? ಏನ್ ಸಮಸ್ಯೆ ಇದ್ರಿಂದ? ಸಮಸ್ಯೆ ಏನಾಯ್ತು? ಒಂದ್ ವರ್ಷ ಸ್ವಲ್ಪ ಕಡಿಮೆ ಊಟ ಮಾಡ್ಕೊಂಡಿದ್ದ ಮನುಷ್ಯ. ಈ ಪ್ರಾಕೃತಿಕ ಘಟನೆಗಳಿಂದ ಏನೂ ಸಮಸ್ಯೆ ಆಗಂಗಿಲ್ಲ. ಅದೇ ನಾವು ಇನ್ನೂ ಬೆಳೆಸಬೇಕು, ಇಲ್ಲಿಯ ತಳಿಗಳು ಬಿಟ್ಟು ಇನ್ನೂ ಬೇರೆ ತಳಿಗಳು ತಂದು ಬೆಳೆಸಬೇಕು, ಹೆಚ್ಚು ಏನಂತೀರಿ ಈಲ್ಡ್ ಬರಬೇಕು ಅಂತಂದಾಗ ನಾವು ಏನು ಮಾಡತ್ತೀವಿ? ಅದಕ್ಕೆ ಆರ್ಟಿಫಿಷಿಯಲ್ ಗೊಬ್ಬರ ಹಾಕೋದು, ನೀರು ಕೊಡೋದು, ಸ್ಪ್ರೇ ಮಾಡೋದು, ಜೆನೆಟಿಕಲಿ ಮಾಡಿಫೈ ಮಾಡೋದು. ಬಟ್ ಅವಶ್ಯಕತೆನೇ ಇಲ್ಲಲ್ಲ. ಅಂದ್ರೆ ಬರಗಾಲದಲ್ಲಿ ಈಗ ಸಾವು ನೋವಾಯ್ತು, ಏನೋ ರೋಗ ಬಂತು, ನೋಡಿ ಸಾವು, ನೋಡಿ ಕಳ್ಕೊಂಡ್ರು, ಅದೆಲ್ಲ ಸಮಸ್ಯೆ ಇಲ್ಲ. ಸಾವು ಯಾವತ್ತಿಗೂ ಸಮಸ್ಯೆ ಇಲ್ಲ. ಸಹಜ ಸಾವು ಸಮಸ್ಯೆ ಇಲ್ಲ, ಅಕಾಲದಲ್ಲಿ ಆಗುವ ಇಲ್ಲ, ಎಲ್ಲ ಸಾವುಗಳು ಸಹಜ ಸಾವೇ. ಈಗ ಆಕ್ಸಿಡೆಂಟ್ ಆಯ್ತಂತ ತಿಳ್ಕೊರಿ, ಅದು ಖಂಡಿತ ಸಹಜ ಸಾವೇ. ಅದು ಈ ಕೋಟಿಗಟ್ಟಲೆ ಜನ ಓಡಾಡ್ತಾ ಇದಾರ, 100 ಜನರಿಗೆ ಆಕ್ಸಿಡೆಂಟ್ ಆಗೇ ಆಗ್ತದ. ಅದು 100 ಜನ ಸತ್ರ ಅದ್ರೊಳಗೆ, ಬಟ್ ಉಳಿದವರೆಲ್ಲ ಓಡಾಡ್ತಾ ಇದಾರಲ್ಲ, ಅದ್ರದ್ದು ಬೆಲೆ ಆಯ್ತದ. ಕಾಡಿಗೆ ಬೆಂಕಿ ಎತ್ಕೊಂಡಾಗ ಕಾಡಿನಾಗಿದ್ದು ಪಕ್ಷಿಗಳು ಹಾರೋಗ್ತಾವ, ಪ್ರಾಣಿಗಳು ಓಡಕ್ತಾವ, ಆದ್ರ ವಯಸ್ಸಾಗಿದ್ದು ಮತ್ತೆ ಮರಿಗಳು, ಮೊಟ್ಟೆಗಳು ಎಲ್ಲ ಸುಟ್ಟೋಗ್ತಾವ. ಆದರೂ ನೀವು ಇನ್ನೂ ಕೂಡ, ಇದು ಮೈಸೂರು ಕಡೆ ಹೋದ್ರೆ ನೀವು ಭಾಳ ಕಾಮನ್ ಇದು. ಅಲ್ಲಿ ನಮ್ದು ಫಾರೆಸ್ಟ್ಗಳು ಅದಾವಲ್ಲ, ಮೈಸೂರಿಂದ ಕುಶಾಲನಗರ ಹೋಗ್ಬೇಕಾದ್ರೆ ಅಲ್ಲಿ ಡ್ಯೂಟಿ ಮಾಡಿದಾಗ ನೋಡ್ತೀನಿ ನಾನು, ಭಾಳ ಕಾಮನ್ ಫಾರೆಸ್ಟ್ ಫೈರ್ಸ್. ಮತ್ತು ಅವು ಏನು ಉಳಿದಿರ್ತಾವ, ಮತ್ತೆ ಗೂಡು ಕಟ್ತಾವ, ಮತ್ತೆ ಮೊಟ್ಟೆ ಹಾಕ್ತಾವ, ಮತ್ತೆ ಮರಿ ಮಾಡ್ತಾವ, ಎಲ್ಲ ನಡೀತಾ ಇರ್ತಾವ ಹಂಗೆ, ಆಯ್ತಾ? ಅದು ಮೊದಲಿಂದ ಈ ಬರಗಾಲ ಮೊದಲನೇ ಬರಗಾಲ ಇಲ್ಲ. ಇಂಥವು ಎಷ್ಟು ಬರಗಾಲ ಆಗ್ಯಾವ ಗೊತ್ತಿಲ್ಲ. ಈಗ ಉದಾಹರಣೆಗ ನಾವಿಷ್ಟು ಪೆಟ್ರೋಲ್ ಬಳಸತ್ತೀವಲ್ಲ, ಪೆಟ್ರೋಲ್ ಏನು ಹೇಳ್ರಿ ನೋಡೋಣ. ಈ ಪ್ರಾಣಿ ಪಕ್ಷಿಗಳು ಏನು ನೆಲದಾಗ ಹೂತೋಗ್ಯಾವಲ್ಲ, ಫಾಸಿಲ್ ಫ್ಯೂಯಲ್. ಫಾಸಿಲ್ ಅಂದ್ರೆ ನಮ್ಮ ಸ್ಕೆಲಿಟನ್. ಎಷ್ಟು ಸತ್ತೋಗಿರ್ಬೇಕು ಲೆಕ್ಕ ಹಾಕ್ರಿ ನೀವು, ಎಷ್ಟು ಪೆಟ್ರೋಲ್ ತೆಗಿತೀವಿ ನಾವು. ಸ್ವಲ್ಪ ಇಮ್ಯಾಜಿನ್ ಮಾಡ್ರಿ ನೀವು, ಇದು ಎಷ್ಟು ಸರಿ ಆಗಿರ್ಬೇಕು ಇವೆಲ್ಲ, ಆಯ್ತಾ? ಸೊ ಇದರಲ್ಲಿ ಸಾವಾಯ್ತು. ಯಾರ್ದು ಸಾವಾಯ್ತು? ವೀಕ್ ಇದ್ದವ್ರದ್ದು ಸಾವಾಯ್ತು. ಈಗ ಉದಾಹರಣೆಗೆ ಕೋವಿಡ್ ಇದೆ ನೋಡಿ. ಕೋವಿಡ್ ಮಕ್ಕಳಿಗೆ ಸಾವು ಆಗಲಿಲ್ಲ, ಬಹಳ ಕಮ್ಮಿ, ರೇರ್, ಆಯ್ತಾ? ವಯಸ್ಸಾದವರು, ಯಾರು ಬಹಳ ಸಿಗರೆಟ್ ಸೇದಿದಾರೆ, ಸರಾಯಿ ಕುಡಿದಾರೆ, ಅಥವಾ ಅಸ್ತಮಾ ಇದೆ, ಡಯಾಬಿಟಿಸ್ ಇದೆ, ಇಂಥ ಕಾಂಪ್ಲಿಕೇಶನ್ಸ್ ಯಾರಿಗೆ ಆಲ್ರೆಡಿ ಇದ್ವಲ್ಲ ಅವರಿಗೆ ಹೆಚ್ಚಿಗೆ ಜಾಸ್ತಿ ಸಿವಿಯರ್ ಸಿಂಪ್ಟಮ್ಸ್ ಬಂದು ಸಾವು ಅವರಲ್ಲೇ ಆಯ್ತು. ಅಂದ್ರೆ ಅವ್ರು ನಾಳೆ ನಾಡಿದ್ದು ಸಾಯವರೇ ಇದ್ರು ಅವರು. ಬಟ್ ಅದು ಆಗಬಾರ್ದು ಅಂತ ಏನು ಲಾಕ್ಡೌನ್ ಆಗಿರ್ಬೋದು, ಇಲ್ಲ ನಾವು ಎಲ್ಲರೂ ಜೊತೆ ಓಡಾಡಬಾರ್ದು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಸ್ಟೆರಿಲೈಸೇಷನ್ ಮಾಡಬೇಕು, ವ್ಯಾಕ್ಸಿನ್ ಯೂಸ್ ಮಾಡಬೇಕು, ಇದ್ರದ್ದು ಎಫೆಕ್ಟ್ ನೋಡ್ರಲ್ಲ, ಇಡೀ ಹ್ಯುಮ್ಯಾನಿಟಿನೇ ವೀಕ್ ಆಯ್ತಲ್ಲ ಇದರಿಂದ. ಎಷ್ಟು ಜನರಿಗೆ ಡಿಪ್ರೆಷನ್ ಆಯ್ತು, ಮಕ್ಕಳಲ್ಲಿ ಲರ್ನಿಂಗ್ ಡಿಸಬಿಲಿಟೀಸ್ ಬಂದು. ಆ ಟೈಮ್ನಾಗ ಏನು 1 ವರ್ಷದ ಕೂಸಿತ್ತು, ಅದು ಕಟ್ಟಾಗದಂಗಾಯ್ತು. 1 ವರ್ಷ 2 ವರ್ಷ ಮನೆಯಲ್ಲಿ ಎಕ್ಸ್ಪ್ಲೋರ್ಡ್ ಆಗಿಬಿಟ್ಟು ADHD, ಆಟಿಸಮ್, ಡಿಸ್ಲೆಕ್ಸಿಯಾ. ನೋಡ್ರಿ ನೀವು, ಮಕ್ಕಳಿಗೆ ಮಾತಾಡಕ್ ಬರ್ತಾ ಇಲ್ಲ,
ಫಿಸಿಕಲಿ ಡೆವಲಪ್ಮೆಂಟ್ ಆಗಿಲ್ಲ. ಸಾವು ಪ್ರಾಬ್ಲಮ್ ಇಲ್ಲ. ಅಲ್ಲ, ಸಾವು ಪ್ರಾಬ್ಲಮ್ ಅಲ್ಲ ಸರ್. ಈಗ ಅಂದ್ರೆ ಈಗ ಅವ್ರಿಗೆ ಅವ್ರದ್ದು ಅವರು ಯಾರ ಮೇಲೆ ಡಿಪೆಂಡ್ ಆಗಿದಾರ. ಹ್ಮ್. ಈ ಉದಾಹರಣೆಗೆ ಸುಮ್ಮನೆ ನಾವು ಬಹಳ ಪ್ರಾಕ್ಟಿಕಲ್ ಆಗಿ ಮಾತಾಡಿದ್ವಿ. ಈಗ ಇಡೀ ಒಂಥರ ಈಗ ನಿಮ್ಮ ಫ್ಯಾಮಿಲಿಗೆ ನೀವು 4 ಜನ ನೋಡಿದ್ರೆ ಈಗ ನಿಮ್ಮ ಮೇಲೆ ಒಂದ್ ಸ್ವಲ್ಪ ಹೈಲಿ ಡಿಪೆಂಡೆನ್ಸಿ ಅಂತ ತಿಳ್ಕೊಳ್ಳೋಣ್ರಿ. ಈ ಒಮ್ಮೆ ಸಡನ್ ಆಗಿ ಈಗ ನಿಮ್ದೇ ಸಾವಾಯ್ತು ಅಂತಂದ್ರ ಈಗ ಒಂಥರ ಇದು ಈ ಸತ್ತೋನಿ ಅದ್ರದ್ದು ಮುಗೀತದ, ಅವನ ಕಥೆಯಾರ ಮುಗೀತು. ಬಟ್ ಹಿಂದಿದ್ದವ್ರಿಗೆ ಅದೊಂದು ಬಹಳ ದೊಡ್ಡ ಹಾ, ಅದು ಅದೇ ನಮ್ದು ಡಿಪೆಂಡ್. ಇಷ್ಟು ದಿವಸ ನಾನು ಡಿಪೆಂಡ್ ಆಗಿ ಫ್ರೀ ಲೋಡರ್ ಆಗಿದ್ದೆ. ಈಗ ಉದಾಹರಣೆಗೆ ನಮ್ಮ ಪ್ರಕೃತಿ ಹೆಂಗಿದೆ, ಶರೀರದ ಪ್ರಕೃತಿ ಹೆಂಗಿದೆ, ಪ್ರಾಣಿಗಳದ್ದು ನೋಡ್ರಿ ನೀವು. ತಾಯಿ ಮರಿಗಳಿಗೆ ಒಂದ್ ಸ್ವಲ್ಪ ದಿವಸ ನೋಡ್ಕೊಂಡು ಆಮೇಲೆ ಬಿಟ್ಬಿಡ್ತಾ. ಮನುಷ್ಯನಲ್ಲಿ ಏನಾಗಿದೆ, ನಿರಂತರ ಮನ್ಯಾಗ ಒಬ್ಬರು ಯಾರಾದ್ರೂ ಜವಾಬ್ದಾರಿ ತಗೊಳ್ತಾ ಇದಾರೆ ಅಂದ್ರೆ ಇನ್ನೊಬ್ಬರು ಅವ್ರ ಮೇಲೆ ಡಿಪೆಂಡೆಂಟ್ ಆಗ್ಬಿಡ್ತಾರೆ. ಆಯ್ತಾ? ಡಿಪೆಂಡೆಂಟ್ ಆಗಿ ಇಷ್ಟು ವರ್ಷ ಅವ ಜವಾಬ್ದಾರಿ ಹೆಚ್ಚಿಗೆ ತಗೊಂಡು ಒಬ್ಬ ತೀರ್ಕೊಂತಾನಂತ ತಿಳ್ಕೊಳ್ಳಿ. ಬಟ್ ಆ 10-20 ವರ್ಷ ಇನ್ನೊಬ್ಬ ಫ್ರೀ ಲೋಡಿಂಗ್ ಮಾಡ್ಯಾನಲ್ಲ, ಫ್ರೀ ರೈಡ್ ಮಾಡ್ಯಾನಲ್ಲ. ಈಗ ಅವ್ನ ಟೈಮ್ ಬಂತು ಅಂತ ನಂಗೆ ಕಲಿಯೋದು. ಅದು ಸಾಲದ ಸಮಸ್ಯೆ ಇರ್ಬೋದು, ಅದು ಕೆಲಸದ ಸಮಸ್ಯೆ ಏನೇ ಇರ್ಬೋದು. ಈಗ ಸಣ್ಣವ ಯಾವತ್ತಿಗೂ ದೊಡ್ಡವ್ರ ಮೇಲೆ ಡಿಪೆಂಡ್ ಇರ್ತಾರೆ. ಆಯ್ತಾ? ಸೊ ದೊಡ್ಡವ ಸಾಯ್ಲಿಲ್ಲ ಅಂತಂದ್ರೆ ಇವ ಸಣ್ಣವ ಯಾವತ್ತೂ ದೊಡ್ಡವ ಆಗ್ಲಕ್ ಚಾನ್ಸೇ ಇಲ್ಲಲ್ಲ. ಈಗ ಒಂದು 10 ಜನರದ ಕುಟುಂಬದ ಅಂತ ತಿಳ್ಕೊರಿ. ನಮ್ದು ಮನ್ಯಾಗಿನ ಒಂದು ಉದಾಹರಣೆ ಹೇಳ್ತೀನಿ. ನಮ್ದು ತಂದೆದ ಅಜ್ಜಿ, ನಾ ಭಾಳ ಸಣ್ಣ ಇದ್ದಾವಾಗಿಲ್ಲಿ. ಅಂದ್ರೆ ನಮ್ದು ಅಜ್ಜಂದ ಅಮ್ಮ, ಆಕಿನೇ ನನಗೆ ಸ್ಕೂಲಿಗೆ ಕರ್ಕೊಂಡು ಹೋಗ್ತಿದ್ಲು. ನಾನು ಸಣ್ಣ ಇದ್ದಾಗ ಭಾಳ ವೀಕ್ ಇದೆ, ಎತ್ಕೊಂಡು ಹೋಗಿ ಸ್ಕೂಲಿಗೆ ಹೋಗ್ಬೇಕಾದ್ರೆ ನನಗೆ ನಡೆಯಕ್ಕೆ ಬರ್ತಿಲ್ಲ. ಆ್ಯಕ್ಚುಲಿ 4 ವರ್ಷದ ಇರೋ ತನಕ ನಡೆಯೋದು ಕಲ್ತಿಲ್ಲ ನಾನು. ಆಕೆ ಎತ್ಕೊಂಡು ಹೋಗಿ ಕೂರಿಸ್ಕೊಂಡು ಕರ್ಕೊಂಡ್ಬರ್ತಿದ್ದೆ. ಸೊ ಅಟ್ಯಾಚ್ಡ್ ಇತ್ತು ನನ್ನ ಆಕೆ. ಒಂದ್ ದಿವಸ ಅರ್ಲಿ ಮಾರ್ನಿಂಗ್ ಹೋಗಿ ಅಲ್ಲಿ ಗಲ್ಲಿ ನಮ್ದು ಕಾಲೋನಿ ಒಳಗೆ ಬಾವಿ ಇರ್ತಾವಲ್ಲ ಊರಾಗ, ಬಾವಿದಾಗ ಬಿದ್ಬಿಟ್ರು ಆಕೆ. ಸುಸೈಡ್. ನಮ್ಮ ಅಜ್ಜಿದ ಅಮ್ಮ, ನಮ್ಮ ತಂದೆದು ಅಜ್ಜಿ, ತಂದೆದು ಅಮ್ಮ. ಈಗ ಎರಡನೇದು ಇನ್ನೊಂದು ನಾನೇನು ಕೇಳಿದೀನಿ, ನೋಡಿದೀನಿ. ವಯಸ್ಸಾದಾಗ ಏನು ಕಣ್ಣು ಕಾಣಿಸ್ತಾ ಇಲ್ಲ, ಕಿವಿ ಕೇಳಿಸ್ತಾ ಇಲ್ಲ, ಎಲ್ಲ ಕ್ಷೀಣಿಸ್ತಾ ಹೋಗ್ತಾವಲ್ಲ, ವೀಕ್ ಆಗ್ತಾ ಹೋಗ್ತಾವಲ್ಲ. ಯೂಸ್ ಆಯ್ತಲ್ಲ ಇಷ್ಟು ವರ್ಷ, 89 ವರ್ಷ. ಇಲ್ಲ ಏನೋ ಇಂಜುರಿ ಆಯ್ತು, ಇಲ್ಲ ಏನೋ ಕ್ಯಾನ್ಸರ್ ಆಯ್ತು, ಇಲ್ಲ ಏನೋ ಫ್ರಾಕ್ಚರ್ಸ್ ಆದವು, ಸ್ವತಃ ನಿರ್ಧಾರ ಮಾಡಿಬಿಡ್ತಿದ್ರು. ಈಗ ನನಗೆ ಇರೋದಿಲ್ಲ, ಟೈಮ್ ಆಯ್ತು, ನಾನು ಹೋಗ್ಬೇಕಾಯ್ತು, ಆಯ್ತಾ, ನನಗೆ ಊಟ ಬಿಡ್ತೀನಿ. ಮತ್ತೆಲ್ಲರೂ ಒಪ್ಕೊಂತಿದ್ರು. ಅವ್ರು ಹಂಗಂದಾಗ ಊರ್ನವರು, ನೆಂಟರು, ಗೆಳೆಯರು ಎಲ್ಲರೂ ಒಂದು ಬಂದು ಅವ್ರಿಗೆ ಭೇಟಿಯಾಗಿ ಹೋಗ್ತಿದ್ರು. ಮತ್ತೇನ್ ನೀರು ಕುಡಿಸ್ತಿದ್ರು ಬಂದಾಗ. ಈಗ ಊಟ ಅಂತೂ ಬಿಟ್ಟಾರಲ್ಲ ಅವರು, ಮತ್ತೆ ಅದು ಇದು ಬಾಳೆಕಾಯಿ ಅದು ಈ ತರದ ಪ್ರಶ್ನೆ ಬರಂಗಿಲ್ಲ. ಸೊ ಒಂದು ಸಿಪ್ ನೀರು ಕುಡಿತಿದ್ರು ಅವರೆಲ್ಲರೂ. ಅದಕ್ಕೆ ನೀರು ಕುಡಿಸ್ ಅನ್ನೋದೊಂದು ಪದ್ಧತಿ ಇದೆ ನೋಡ್ರಿ. ಹಿಂಗ ಲಾಸ್ಟ್ ಮೂಮೆಂಟ್ನಾಗ ನೀರು ಕುಡಿಸೋದು ಅಂತಂತಾರಲ್ಲ, ಹಿಂಗೆ. ಆಮೇಲೆ ಅವರು ನಿಧಾನಕ್ಕ ಸ್ಲೋಲಿ ವೀಕ್ ಆಗಿ 20 ದಿವಸ 30 ದಿವಸನಾಗ ಡೆತ್ ಆಗ್ತಿತ್ತು ಅವ್ರು. ಯಾಕಂದ್ರೆ ಈಗ ಅವರು ಬಯಸ್ಬಿಟ್ರಲ್ಲ, ಈಸಿಲಿ ಡೆತ್ ಆಗ್ತಾವ ಅವಾಗ. ಈಗ ಅವ್ರಿಗೆ ಆ ಥರ ಯಾಕೆ ಬಂತು ಇಚ್ಛೆ, ವಿಚಾರ ಶಕ್ತಿ? ಯಾಕಂದ್ರೆ ಎಲ್ಲ ಮಾಡಿದ್ರು ಅವರು 89 ವರ್ಷ. ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು ಎಲ್ಲರದ್ದು ಮದುವೆ ಮಾಡಿದ್ರು, ಕೆಲಸ ಮಾಡಿದ್ರು, ಮನೆ ಕಟ್ಟಿದ್ರು. ಈಗೇನು ಟಾರ್ಗೆಟ್ಸೇ ಇಲ್ಲಲ್ಲ, ಈಗೇನು ಗೋಲ್ಸ್ ಇಟ್ಕೊಂಡ್ರು ಮಾಡಕ್ ಸಾಧ್ಯ ಇಲ್ಲಲ್ಲ. ಆಮೇಲೆ ಡೇ ಟು ಡೇ ಆಕ್ಟಿವಿಟೀಸಿಗೆ ನೋಡೋದು ಬೇಕು, ಕೇಳೋದು ಬೇಕು, ಮಾತಾಡೋದು ಬೇಕು. ಈಗ ಅವೇ ಹೋದ್ಮೇಲೆ ಅವರು ಡೇ ಟು ಡೇನು ಏನು ಇಂಟ್ರೆಸ್ಟಿಂಗ್ ಇರಂಗಿಲ್ಲಲ್ಲ. ಆಯ್ತಾ? ಸೊ ಯಾರ ಮನೆಯಲ್ಲಿ ಹಿರಿಯರ ಮಾತಿಗೆ ಬೆಲೆ ಇರ್ತಿತ್ತೋ ಅವ್ರು ಊಟ ಬಿಟ್ಕೊಡ್ತಿದ್ರು. ಸಮಾಧಿ ಅಂತಾರೆ ನೋಡ್ರಿ, ಸಮಾಧಿ ತಗೊಂಡ್ರು ಅವ್ರು ಅಂತ. ಯಾರ ಮನೆಯಲ್ಲಿ ಹಿರಿಯರ ಮಾತಿಗೆ ಬೆಲೆ ಇರ್ತಿರ್ಲಿಲ್ಲ, ಅವ್ರು ಹಿಂಗೆ ಹೋಗಿ ಕಾಡಿನಾಗ ಹೋಗ್ಬಿಡೋದು, ಫಾಸಿ ಹಾಕೊಂಡ್ಬಿಡೋದು, ಬಾವಿದಾಗ ಜಿಗೆ ಅದು ಹಿಂಗೆ ಮಾಡ್ತಿದ್ರು, ಹಿಂಗಿತ್ತು. ಬಟ್ ಅದೇ ವ್ಯಕ್ತಿಗೆ ನಾವು ಅವ್ರು ಇನ್ನೂ ಇರಬೇಕು, ಉಳಿಬೇಕು ಅಂಥೇಳಿ ಈಗ ಏನು ಮಾಡತ್ತೀವಿ, ದವಾಖಾನಿಗೆ ಕರ್ಕೊಂಡು ಹೋಗೋದು, ಮೆಡಿಸಿನ್ ಕೊಡ್ಸೋದು, ಸರ್ಜರಿ ಕೊಡ್ಸೋದು, ICUದಾಗ ಹಾಕೋದು. ಆಯ್ತಾ? ಅವ್ರಿಗೆ ಹೆಂಗೆ ಇಷ್ಟ ಆಗ್ತದೆ ಹೇಳ್ರಿ ನೋಡೋಣ. ವಯಸ್ಸಾದಾಗ ಯಾವುದೇ ಮನುಷ್ಯನಿಗೆ ತನ್ನವ್ರ ಜೊತೆ ತನ್ನ ಮನ್ಯಾಗ ಲಾಸ್ಟ್ 1 ತಿಂಗಳು, 6 ತಿಂಗಳು, 1 ವರ್ಷ ಏನದ ಇರ್ಬೇಕಂತ ಅನಿಸ್ತು.
ಆಯ್ತಾ, ಮಾತಾಡ್ಬೇಕಂತ ಅನಿಸ್ತು, ಏನಾದ್ರ ಮನಸ್ಸಿನಾಗಿದ್ರೆ ಹೇಳ್ಬೇಕಂತ ಅನಿಸ್ತು. ಇದು ಹೆಂಗೆ ಇಷ್ಟ ಆಗ್ತದೆ ಅವ್ರಿಗೆ, ದವಾಖಾನೆಗೆ ಹೋಗೋದು ಮಾಡೋದು. ಬೇರೆಯವ್ರು ಆದ್ರಲ್ಲ, ಅಪರಿಚಿತರಾದ್ರ ಅವ್ರು. ಮತ್ತೆ ಅವಾಗ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಮತ್ತೆ ಇದ್ರೊಳಗೆ ಅವ್ರಿಗೆ ಆಲ್ರೆಡಿ 80 years ಅದ, ಎಲ್ಲರಿಗೂ ಗೊತ್ತಿದೆ ಅದ್ರೊಳಗೆ ಇವ್ರು ಎಷ್ಟು ಮಾಡಿದ್ರು ಉಳಿಯಂಗಿಲ್ಲ, ಉಳಿದ್ರು ಕಂಪ್ಲೀಟ್ ರಿಕವರಿ ಆಗಂಗಿಲ್ಲ. ಸೊ ಇದರದ ಅರ್ಥ ಇಲ್ಲಲ್ಲ, ಗೊತ್ತಾಯ್ತಾ? ಇದನ್ನ ನಾನು ಹೇಳ್ತಾ ಇರೋದು. ನಾವು ಸ್ವಂತ ಏನಾದರೂ ಸುಸೈಡ್ ಮಾಡ್ಕೋಬೇಕು, ಇಂಜುರಿ ಅದು ಹೇಳ್ತಾ ಇಲ್ಲ ನಾನು. ಅದು ನೈಸರ್ಗಿಕವಾಗಿ ಇದ್ದಾಗ ಅದ್ರ ವಿರುದ್ಧ ನಾವು ಫೈಟ್ ಮಾಡೋದು ಅರ್ಥ ಇಲ್ಲ. ಈಗ ಅವ್ರ ಜೊತೆಗಿರೋರು ಯಾಕೆ ಅವ್ರಿಗೆ ಬ್ಯಾಡ್ ಅಂತ ಇರ್ತಾರ? ಇಲ್ಲ, ನಿನಗೆ ದವಾಖಾನೆ ಕರ್ಕೊಂಡು ಹೋಗ್ತೀನಿ, ಜೀವಂತ ಇರ್ತೀನಿ, ಸಪ್ಲಿಮೆಂಟ್ ಕೊಡ್ತೀನಿ, ಅದು ಮಾಡ್ತೀನಿ. ಯಾಕಂದ್ರೆ ಇವ ಹೆದರ್ತಾ ಇರ್ತಾನ, ನಮ್ಮ ತಂದೆ ಹೋದನಂದ್ರೆ ಎಲ್ಲ ಜವಾಬ್ದಾರಿ ನನ್ನ ಮೇಲೆ ಬರ್ತದಲ್ಲ. ಅಲ್ಲ ಸರ್, ಈಗ ಜವಾಬ್ದಾರಿ ಬಿಟ್ಟು ಯಾರೋ ಈ ಮನೆಗೆ ತಂದೆ ಅಂತ ಹೇಳಿ ಈಗ ಅವ್ರ ಏನೋ ಜವಾಬ್ದಾರಿ ಅವ್ರ ಮೇಲೆ ಏನೂ ಇರಂಗಿಲ್ಲ. ಇಲ್ಲ, ಒಬ್ಬ ದೊಡ್ಡ ಮನುಷ್ಯ ಈ ಮನೆಯಾಗಿದ್ದ ಒಂದು ಹಿರಿಯವನ್ ಇರ್ತಾನಲ್ಲ, ಹಿರಿಯ ವ್ಯಕ್ತಿ, ಗಂಡಸು, ಎಲ್ಲ ಜವಾಬ್ದಾರಿ ಆಟೋಮೆಟಿಕ್ಲಿ. ಜವಾಬ್ದಾರಿ ಅಂದ್ರೆ ಏನು? ಅಲ್ಲ, ಹಿರಿಯರ್ ಅನ್ನೋದ್ನು ಈಗ ಬಿಟ್ವಿ ಅಂತ ತಿಳ್ಕೊತ. ಈಗ ಯಾರೋ ಒಬ್ಬರು ನಡಬರ್ಕಿರೋಂಥವ್ರೆ, ಈಗ ಅಣ್ಣ ತಮ್ಮ, ಈಗ ಉದಾಹರಣೆಗೆ ಯಾರೋ ಒಬ್ಬರು ಬಹಳ ಅಂದ್ರ ಅಣ್ಣ ತಮ್ಮ ರಿಲೇಟಿವ್ ಒಳಗೆ ಇರ್ತಾರೆ. ಈಗ ಅವ್ರ ಪೂರಾ ಇದ್ರೊಳಗ ಡೆತ್ ಇದ್ರೊಳಗ ಹರ ಅಂತಂದ್ರ ಅವ್ರಿಗೆ ಏನೋ ಜವಾಬ್ದಾರಿ ಇಲ್ಲ ಅಂದ್ರೂ ನಾವು ಅವರಿಗೆ ಉಳಿಸ್ಲಿಕ್ಕೆ ಅಷ್ಟು ಪ್ರಯತ್ನ ಇಲ್ಲ. ಜವಾಬ್ದಾರಿ ಅಂದ್ರ ಒಂದು ಕೆಲಸ ಮಾಡಿ ದುಡ್ಡು ಗಿಡ್ಡು ಶಾರೀರಿಕ ಆ ಜವಾಬ್ದಾರಿ ಆಯ್ತು. ಇನ್ನೊಂದು ವೈಚಾರಿಕ ಜವಾಬ್ದಾರಿ ಇರ್ತದೆ ನೋಡ್ರಿ. ಮನ್ಯಾಗ ಏನಾದ್ರೂ ಇದ್ರೆ ಹಿರಿಯರಿಗೆ ಕೇಳೋ ಜವಾಬ್ದಾರಿ ಇರ್ತದಲ್ಲ. ಈ ಮನಿ ಕಟ್ಬೇಕಾ ಇಲ್ಲ, ಈ ಮದುವೆ ಮಾಡಿಸ್ಬೇಕಾ ಇಲ್ಲ, ಇಲ್ಲ ಬೇರೆ ಕಡೆ ಸಂಬಂಧ ನೋಡ್ಬೇಕಾ, ಆಯ್ತಾ? ಇಂಥವು ಯಾವತ್ತೂ ಆದ್ರೂ ನಮ್ಮಲ್ಲಿ ದೊಡ್ಡವರೇ ಮಾಡ್ತಾರ, ಮನೆಗೆ ಎಲ್ಲಕ್ಕಿಂತ ದೊಡ್ಡವ್ರು. ಸೊ ಆ ದೊಡ್ಡವ್ರಿದ್ದವ್ರಿಗೆ ಅಷ್ಟು ಕನೆಕ್ಷನ್ಸ್ ಇರ್ತಾವ ಆಲ್ರೆಡಿ. ಎಲ್ಲ ನೆಂಟರು ಎಲ್ಲರೂ ಗೊತ್ತಿರ್ತಾರ ಅವ್ರಿಗೆ, ಯಾರಿಗೆ ಹೇಳ್ಬೇಕು, ಯಾರ ಕಡೆಯಿಂದ ಹೇಳಿಸ್ಬೇಕೆಲ್ಲ. ಈಗ ಅವ್ರು ಹೋದ್ಮೇಲೆ ಇದೆಲ್ಲ ಇವನ್ ಮ್ಯಾಗ ಬೀಳ್ತದಲ್ಲ. ಸೊ ಈಗ ಏನಾಗಿದೆ, ಎಲ್ಲರೂ ಶಾಲೆಗೆ ಹೋಗೋದ್ರಿಂದ ತಂದೆ ತಾಯಿಗಿರುವ ಕನೆಕ್ಷನ್ಸ್ ಮಕ್ಕಳಿಗೆ ಇಲ್ಲೇ ಇಲ್ಲ. ಅಲ್ಲಿ ನಿಮ್ ತಂದೆ ತಾಯಿಗೆ ಎಷ್ಟು ಜನ ಗೊತ್ತದಾರ ನಿಮಗೆ ಗೊತ್ತಿಲ್ಲ. ಯಾಕಂದ್ರೆ ನೀವು ಆ ವಾತಾವರಣದಾಗ ಬೆಳೆದೇ ಇಲ್ಲ, ಸ್ಕೂಲ್ನಾಗ ಕಾಲೇಜ್ನಾಗ ಟೈಮ್ ಹೋಯ್ತು. ಸೊ ನಿಮಗೆ ತಂದೆಗೆ ಏನಾರ ಆಗ್ತಾ ಇದೆ ಅಂದ್ರೆ ಭಯ ಆಗ್ತಾ ಇರ್ತದೆ, ಆಯ್ತಾ? ಸೊ ಹಿಂಗಾಗಿ ಇದು ನಡೀತಾ ಇದೆ ಹೊರತು. ಬಟ್ ಅದು ನೋಡ್ರಿ, ದೊಡ್ಡವರು ಈಗ ಅಜ್ಜ ಇದ್ದಾನೆ ಅಂತಿಕೋರಿ, 90 ವರ್ಷ ಆಗಿದೆ, ಅವ್ ಹೋಗ್ತೀನಿ ಅಂತ ಇದ್ದಾನೆ. ನಿಜವಾಗ್ಲೂ ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾ ಇದೀವಿ ಅಂತಂದ್ರೆ ಹ್ಞೂ ಅಂತಂತೀವಿ ನಾವು. ಹೌದ್ರಿ, ಆಯ್ತ್ರಿ, ಇನ್ನೊಂದ್ಸರಿ ವಿಚಾರ ಮಾಡಿ ನೋಡ್ರಿ ಅಂತಂತೀವಿ. ಅದ್ರ ವಿರುದ್ಧ ಮಾತಾಡಂಗಿಲ್ಲ ನಾವು. ಈಗ ನಾನು ಹೇಳ್ತಾ ಇರೋದು ವಿರುದ್ಧ ಆಗ್ತಾ ಇದೆ. ಅವ್ರು ಏನು ಹೇಳ್ತಾ ಇದಾರೆ ಅದು ನೋಡ್ತಾ ಇಲ್ಲ ನಾವು. ನಮಗೇನು ಬೇಕು ಅದು ಮಾಡ್ಬೇಕಂತ ಇದ್ವಿ. ಆದ್ರೂ ಈಗ ಒಂದ್ ಯಾವ್ದೋ ಸಣ್ಣ ಪ್ರಾಣಿ ಆಗ್ಲಿ, ಪಕ್ಷಿ ಆಗ್ಲಿ, ಒಟ್ ನಮ್ ಸುತ್ತಮುತ್ತ ಇರೋರಿಗೆ ಏನೋ ನೋವು ಆಗ್ತಿದೆ ಅಂತಂದ್ರೆ ನಾವ್ ಅದಕ್ಕೆ ಸ್ಪಂದಿಸ್ತೀವಲ್ಲ, ಆ ತರ ಅಲ್ವಾ ಅದು? ಇಲ್ಲ, ಅದು ನಾವು ಸ್ಪಂದಿಸ್ತೀವಿ ಅಲ್ಲ, ಅದು ಕೂಡ ಅದಕ್ಕೆ ಬೇಕಾಗಿರೋದೇ ಇದ್ದಾಗ ನ್ಯಾಚುರಲ್. ಅದು ಅದಕ್ಕೆ ವಿರುದ್ಧ ಇದ್ರೆ, ಈಗ ಉದಾಹರಣೆಗ ಯಾವ ಪ್ರಾಣಿಗಳು ಒಂದಕ್ಕಿಂತ ಹೆಚ್ಚಿಗೆ ಮರಿ ಹಾಕ್ತಾವ ನೋಡ್ರಿ, ಈ ನಾಯಿ, ಬೆಕ್ಕು, ಫಾಕ್ಸ್, ಇಂಥವೆಲ್ಲ. ಅವೇನ್ ಮಾಡ್ತಾವ, ಅದ್ರೊಳಗೆ ಎಲ್ಲಕ್ಕಿಂತ ವೀಕ್ ಇರುವಂತ ಮರಿ ಒಂದು ಅವೇ ತಿಂದು ಬಿಡ್ತಾವ, ಇಲ್ಲ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಅದಕ್ಕೆ ಬಿಟ್ಟೇ ಬಿಡ್ತಾವ. ಯಾಕಂದ್ರೆ ಅದು ಉಳಿಯೋ ಚಾನ್ಸೇ ಇರಂಗಿಲ್ಲ, ಗೊತ್ತಾಯ್ತಾ? ಈಗ ಬೆಕ್ಕಂತಂದ್ರೆ ಹೆಂಗಿರ್ಬೇಕು, ನಿರಂತರ ಬೇಟೆ ಆಡ್ತಾ ಇರ್ಬೇಕು, ಮುಚ್ಕೊಂಡಿರ್ಬೇಕು, ಬೇರೆಯವರು ಯಾರು ಅದಕ್ಕೆ ನೋಡ್ಬಾರ್ದು, ಹಿಂಗ ಕಾಡಿನಾಗದ ಅಂತಿಕೋರಿ. ಈಗ ಅದಕ್ಕೆ 4 ಮರಿಗಳಾಗ್ಯಾವ, 3 ಹೆಲ್ದಿ ಅದಾವ. ಆ 3 ಮರಿಗಳಿಗೆ ನಿರಂತರ ಅದು ಶಿಫ್ಟ್ ಮಾಡ್ತಾ ಇರ್ತಾವ. ಈ ಊರಾಗಿನ ಬೆಕ್ಕನು 7 ಮನೆಯಾಗ ತಗೊಂಡೋಗಿರ್ತದ ಅಂತೆಲ್ಲ ಅಂತಾರಲ್ಲ. ಸೊ ಶಿಫ್ಟ್ ಎವ್ರಿ ಡೇ ಶಿಫ್ಟ್ ಮಾಡ್ತಾ ಇರ್ತಾವ. ಇದು ಎಲ್ಲಕ್ಕಿಂತ ವೀಕ್ ಇರೋದು ಬರೋದೇ ಇಲ್ಲ. ಅದು ಅದ್ರ ಹತ್ರ ಸೆನ್ಸಸ್ಸೇ ಇರಂಗಿಲ್ಲ. ತಾಯಿ ಕೂಗದಾಗ ಅದಕ್ಕೆ ರೆಸ್ಪಾಂಡೇ ಮಾಡಂಗಿಲ್ಲ ಅದು. ಸೊ ಅದು ಇದಕ್ಕೆ ಉಳಿಸ್ಬೇಕಂತಂದ್ರೆ ಅವು ಎಲ್ಲ ಡೇಂಜರ್ದಾಗ ಹಾಕ್ದಂಗಾಯ್ತು ತಂತಾನೆ, ಮತ್ತೆ ಬೇರೆ ಮರಿಗಳಿಗಿಲ್ಲ. ಹಿಂಗೆ ಮತ್ತೆ ಅದು ಸಾವಂದ್ರೆ ಯಾಕೆ ನೀವು ಏನಾದ್ರು ಲಾಸ್ ಅಂತ ಕುಂತೀರಿ ಸಹ, ಹುಟ್ಟೋದಕ್ಕಿಂತ ಮೊದಲು ಎಲ್ಲಿದ್ರಿ ಅಲ್ಲಿ ಹೋಗ್ಬಿಡ್ತೀರಿ ಅಷ್ಟೇ ಸತ್ ಮೇಲೆ. ಅದು ಎಲ್ಲಿದ್ರೆ ಗೊತ್ತಿಲ್ಲ, ಇದು ಎಲ್ಲಿ ಹೋಗ್ತಿರ್ ಗೊತ್ತಿಲ್ಲ. ಬಟ್ ಮಣ್ಣಂತೂ ಮಣ್ಣಿನ ಬಂದು ಮಣ್ಣಿಗೆ ಹೋಗೋದಷ್ಟೇ ನೋಡ್ರಿ. ಅಂದ್ರೆ ಇಷ್ಟು ಭಯ ಹುಟ್ಲಕ್ ಅಂದ್ರೆ ಈಗ
ಇಷ್ಟು ಏನ್ ಕಾರಣ ಸರ್ ಸಾವು ಅಂದ್ರೆ ಒಮ್ಮೆ ಭಯ ಅನ್ಸ್ಬಿಡ್ತ ಅದು ನಾವು ಸಾಯ್ತಿ ಅಂದಾಗ್ನು ಒಂಥರದ ಭಯ ಇರ್ತ ಇಲ್ಲ ನಮ್ಮ ಮನೆಯಾಗಿರೋರು ಅಥವಾ ಯಾರಾದ್ರು ಸಾಯ್ತಾರ ಅಂದ್ರೂ ಅಷ್ಟು ಭಯ ಬಂದ್ಬಿಡುತ್ತೆ. ನೈಸರ್ಗಿಕ ಅದು. ನಮ್ಮ ಶರೀರಕ್ಕೆ ಜೀವಂತ ಇರಬೇಕು, ಬದುಕಿರ್ಬೇಕು, ತನ್ನ ಚಟುವಟಿಕೆಗಳು ಮಾಡ್ತಾ ಇರ್ಬೇಕು ಅನ್ನೋದು ಅದು ನ್ಯಾಚುರಲ್ ಡ್ರೈವ್ ಇದೆ. ಅದು ಎನಿಥಿಂಗ್. ಈಗ ನಾವಿಲ್ಲಿ ಕೂತ್ಕೊಂಡಿದ್ದೀವಿ, ಈಗ ಇಲ್ಲೊಂದು ಹಾವು ಬಂತಂತ ಕೊಡ್ರಿ, ನಮ್ದು ಕಂಪ್ಲೀಟ್ ಫೋಕಸ್ ಅದ್ರ ಮೇಲೆ ಹೋಗ್ತದೆ. ಆಯ್ತಾ? ಅದು ಅದು ಇಲ್ಲೇ ಎಲ್ಲೋ ಒಳಗೆ ಹೋಗಿ ಮುಚ್ಕೊಂಡು ಕೂತಂತ ಕೊಡ್ರಿ, ಆದ್ರೂ ನಮಗೆ ಸಮಾಧಾನ ಇರಂಗಿಲ್ಲ. ಅದು ಒಂದು ಇಲ್ಲಿಂದ ಹೋಗ್ಬೇಕು, ಇಲ್ಲ ನಾವು ಅದಕ್ಕೆ ಹೊಡಿಬೇಕು. ಹೌದೇನಿಲ್ಲ? ಸೊ ಇದು ನೈಸರ್ಗಿಕ ಇದೆ ಇದು. ಬಟ್ ಅದನ್ನ ನಾವು ಎಕ್ಸಾಗರೇಟ್ ಮಾಡಬಾರ್ದು ಅಂತ ನಾನು ಹೇಳೋದು. ಅಷ್ಟು ನಾವು ಭಯ ಪಡಬಾರ್ದು, ಕುಂಠಿತ ಆಗಬಾರ್ದು ಅದರಿಂದ. ಈಗ ಅದು ಯಾವ ಮಟ್ಟಕ್ಕೆ ಹೋಗಿದೆ, ಮಕ್ಕಳಿಗೆ ಮನೆಯಿಂದ ಹೊರಗೆ ಬಿಡಂಗಿಲ್ಲ, ಆಯ್ತಾ, ಮಣ್ಣಿನಾಗ ಬಿಡಂಗಿಲ್ಲ, ಬೇರೆಯವ್ರ ಜೊತೆ ಆಟ ಆಡಕ್ಕೆ ಬಿಡಂಗಿಲ್ಲ. ಸ್ಪೆಷಲಿ ಸಿಟಿ ಒಳಗೆ ಮಕ್ಕಳಿಗೆ ಅಲ್ಲೇ ಮನೆಯಾಗೆ ಇಟ್ಕೊಳ್ಳೋದು, ಅವ್ರಿಗೆ ಏನಾದ್ರು ಆಗ್ತದ ಮನೇಲಿಂದ ಹೊರಗೆ ಪಾರ್ಕ್ನಾಗ ಬಿಟ್ರ ಅಲ್ಲೇನೋ ಆಗ್ತದೆ ಅವ್ರಿಗೆ. ಇದೆಲ್ಲ ಫಿಯರ್ ಆಫ್ ಡೆತ್ ಎಲ್ಲ. ನಾವು ಅನ್ಕೊಂಡಂಗಿಲ್ಲ ಡೆತ್ ಆಗೇ ಆಗ್ತದಲ್ಲ, ಸಾವು ಖಚಿತ ಇದೆ. ಆಯ್ತಾ? ನಾವು ಸುಸೈಡ್ ಮಾಡ್ಕೋಬೇಕಂತ ಹೇಳ್ತಾ ಇಲ್ಲ, ಭಯ ಪಡುವಂತ ವಿಷಯ ಇಲ್ಲ ಅದು ಅಂತ ಹೇಳ್ತಾ ಇದ್ವಿ. ಈಗ ಖಚಿತ ಅಂದ್ಮೇಲೆ ಭಯ ಪಟ್ರೆ ಏನ ಅದು ಹೆಂಗ್, ಅದ್ರದ್ದೇನು ಅರ್ಥ ಇಲ್ಲ. ಈ ಖಚಿತ ಇರುವ ವಿಷಯದ ಬಗ್ಗೆ ನಾವು ಭಯ ಪಟ್ರೆ ಏನು ಅರ್ಥ ಇದೆ ಅದರಲ್ಲಿ? ಈಗ ಸೂರ್ಯೋದಯ ಆಗೇ ಆಗ್ತದೆ, ನಾನು ಭಯ ಪಟ್ರೆ ಅದು ಬದಲಿ ಆಗ್ತದೆ? ಸುಮ್ಮನೆ ಯು ಕ್ಯಾನ್ ಗೋ ಆನ್ ಅಷ್ಟೇ. ಬಟ್ ಈ ಸೂರ್ಯ ಹುಟ್ಟತನ ಅನ್ನೋದನ್ನ ಎಷ್ಟು ಸರಳವಾಗಿ ಎಕ್ಸೆಪ್ಟ್ ಮಾಡ್ಕೋತೀನಿ, ಸಾವು ಅಂದ್ರೆ ಯಾಕೆ ಅಷ್ಟು ಹೆಂಗೆ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗ್ಲತ್ತ? ಹಾ, ಯಾಕಂದ್ರೆ ನಮಗ ಟಾರ್ಗೆಟ್ಸ್ ಅದಾವಲ್ಲ ಬಹಳಷ್ಟು. ಹಿಂಗಾಗ್ಬೇಕು, ಅದು ಆಗ್ಬೇಕು, ಇದು ಆಗ್ಬೇಕು, ಪ್ಲಾನ್ಸ್ ಅದಾವಲ್ಲ ನಮ್ದೆಲ್ಲ. ಈಗ ನೀವು ಇಲ್ಲಿ ಬಂದ್ರಿ, ನಿಮಗೆ ವಾಪಸ್ ಹೋಗ್ಬೇಕನ್ನೋ ಪ್ಲಾನ್ ಇದೆ. ಅದು ಯಾವಾಗ ಸಾಧ್ಯ ಇದೆ? ಸಾವಾಗಲಾರ್ದೆ ಇದ್ರೆ ಸಾಧ್ಯ ಇದೆ ಅದು. ಆಯ್ತಾ? ಸೊ ಈಗ ಉದಾಹರಣೆ ಗಾಡಿ ಪಂಕ್ಚರ್ ಆದ್ರೆ ಒಂದೇ ಸಾರಿಗೆ ಬೇಜಾರಾಗ್ತದೆ ನೋಡ್ರಿ. ಆಯ್ತಾ? ಲೇಟ್ ಸಾಯಂಕಾಲ, ಈಗ ಇಲ್ಲಿ ನೀವು ಹೋಗ್ಬೇಕಾದ್ರೆ 6 ಗಂಟೆ ಆಯ್ತು ಅಂತ ಬರ್ರಿ, ಅವಾಗ ಗಾಡಿ ಪಂಕ್ಚರ್ ಆದ್ರೆ ಇನ್ನೂ ಬೇಜಾರಾಗ್ತದೆ, ಹೆಚ್ಚಿಗೆ. ಯಾಕಂದ್ರೆ ಕತ್ತಲಾಯ್ತು. ನಮ್ಮ ಹತ್ರ ಪ್ಲಾನ್ಸ್ ಅದಾವ, ಇವು ಪ್ಲಾನ್ಸ್ ಆಗಲೇಬೇಕಂತ ನಮಗೆ ಹಠ ಇದೆ. ಅದಕ್ಕೆ ಸಾವೇನದ ಒಂದು ಡೆಫಿನೈಟ್ ಇದು ಆಗಕ್ಕೆ ಕೊಡಂಗಿಲ್ಲ ಅನ್ನೋದು ಗ್ಯಾರಂಟಿ. ಅದಕ್ಕೆ ಅಷ್ಟು ಭಯ. ಅಂದ್ರೆ ಇವಾಗ ನಾನು ಏನೋ ಒಂದ್ ಮಾಡ್ಬೇಕು ಅನ್ನೋಂತಹ ಗುರಿ ಇರ್ತದಲ್ಲ, ಅದು ಒಂದ್ ವಯಸ್ಸಿಗೆ ಮುಗಿಬೇಕಾ? ಹೌದು, ಅದು ಮುಗಿಯುವಂಗಿದ್ದರೇನೆ ನೈಸರ್ಗಿಕ ಅದು. ನೋಡಿ, ನೀವು ಪ್ರಕೃತಿಯಲ್ಲಿ ಒಂದು ಕ್ಷಣ ನೋಡ್ದಂಗೆ ಇನ್ನೊಂದು ಕ್ಷಣ ಅದು ಮತ್ತೆ ನಿಮಗೆ ಯಾವತ್ತೂ ಸೇಮ್ ಕಾಣಕ್ ಚಾನ್ಸೇ ಇಲ್ಲ. ಕಂಟಿನ್ಯೂಸ್ಲಿ ನಿರಂತರ ಬದಲಿ ಆಗ್ತಾ ಇದೆ ಎಲ್ಲ, ಎ ಟು ಝೆಡ್. ಒಂದು ಗಿಡ ನೋಡ್ರಿ, ಒಂದು ಪಕ್ಷಿ ನೋಡ್ರಿ, ಒಂದು ಸೀನ್ ನೋಡ್ರಿ, ಏನೇ ನೋಡ್ರಿ, ಒಂದು ನಾವು ಗುರಿ ಇಟ್ಕೊಂಡು ಅದು ಸಾಧಿಸಿದ ಮೇಲೆ ಮುಗ್ದೋಯ್ತು ಅದ್ರ ಕೆಲಸ. ಈ ಖುಷಿ, ಹ್ಯಾಪಿನೆಸ್, ಖುಷಿಯಾಗಿರ್ಬೇಕು. ಯಾವಾಗಂತೀರಿ ಖುಷಿಯಾಗಿರ್ಬೇಕಂತ? ನಿಮಗೆ ಬೇಕಾಗಿರೋದು ಸಿಕ್ಕರೆ ಖುಷಿ. ಕರೆಕ್ಟಾ? ಹೋಗ್ತೀರಿ? ಈಗ 2ನೇ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಇದನ್ನ ಕಳ್ಕೊಬಾರ್ದು ಅನ್ನೋದು ಸ್ಟಾರ್ಟ್ ಆಯ್ತು. ಈಗ ಇನ್ನೊಬ್ಬನಿಗೆ ಬೇಕಲ್ಲ ಅದು. ಆಯ್ತಾ? ಈ ಸ್ಮಾರ್ಟ್ಫೋನ್ ನಿಮಗಿದು ಬೇಕಿತ್ತು, ತಗೊಂಡ್ರಿ. ಈಗಿದು ಇನ್ನೊಬ್ಬನಿಗೂ ಬೇಕು, ಅವ ನಿಮ್ಮ ಪಾಕೆಟ್ ಹಂಗೆ ತೆಕ್ಕೋಬಹುದು, ನಿಮ್ಮ ಗಾಡಿ ಒಳಗಿನ ತೆಕ್ಕೋಬಹುದು. ಹೌದೇನ? ಸೊ ಆ ಖುಷಿ ಮೇಂಟೈನ್ ಮಾಡಬೇಕು ಅಂತಂದ್ರೆ ಈಗ ಎಕ್ಸ್ಟ್ರಾ ಕೆಲಸ ಸ್ಟಾರ್ಟ್ ಆಯ್ತು. ಇದನ್ನ ಕಾಪಾಡ್ತಾ ಇರ್ಬೇಕು ಕಂಟಿನ್ಯೂಸ್ಲಿ. ನಾನೇನ್ ಹೇಳ್ತಾ ಇದ್ದೀನಿ, ಅದು ಬೇಕಾಗಿರೋದಿದ್ರೆ ಅದನ್ನ ಪಡ್ಕೊಳ್ರಿ. ಆಯ್ತಾ? ಇಟ್ಕೊಳ್ರಿ. ಇಷ್ಟು ಶರೀರಕ್ಕೆ ನಡೀತದೆ ಅಂದ್ರೆ ಆಸೆ ಓಕೆ, ನಮಗ್ ಬದುಕೋ ಆಸೆ ಇರಬೇಕು, ಚೆನ್ನಾಗಿರ್ಬೇಕು, ಬಟ್ಟೆ ಚೆನ್ನಾಗಿ ಉಟ್ಕೋಬೇಕು, ಒಳ್ಳೆ ಆಹಾರ, ಇದು ಒಳ್ಳೆ ಓಕೆ ನಡೀತದೆ. ಬಟ್ ಅದು ದುರಾಸೆ ಆಗದಂಗೆ ನೋಡ್ಕೋಬೇಕು ನಾವು ಅಂತ. ಆಯ್ತಾ? ಅಂದ್ರೆ ಇವಾಗ ನಾವು ಹುಟ್ತಾ ಈಗ ಹೆಂಗ್ ನಾವು ಒಂದ್ ಏಜಿಗೆ ಬಂದ್ಮೇಲೆ ಇಷ್ಟೇ ಅಂತ ಮುಗೀತು ಅಂದ್ರೆ ನಾವು ಒಂದ್ ಕಡೆಗೆ ಅದ್ ನಿಲ್ಬೇಕು ಅಂತ ಹೇಳ್ತಿದಾರಲ್ಲ, ಹುಟ್ತಾ ನಾವೇ ಆಸೆ ಪಟ್ಟೇನು ಹುಟ್ಟಿಲ್ಲ, ದೇವ್ರ ಕೊಟ್ಟ ನಾವು ಹುಟ್ಟಿದ್ವಿ. ಈಗ ಸಾವು ಕೂಡ ಅಷ್ಟೇ ಸಹಜವಾಗಿ ಬರ್ಬೇಕಲ್ವಾ? ನಾನೇ ಅದನ್ನ ಯಾಕೆ ನಿಲ್ಲಿಸ್ಬೇಕು? ಆಕ್ಚುಲಿ ನಾವು ನಿಲ್ಸಕ್ಕೂ ಆಗಲ್ಲ, ಸಾಯೋದಕ್ಕೂ ಆಗಲ್ಲ. ಅಂದ್ರೆ ಈಗ ಹೇಳಿದ್ರಲ್ಲ, ಈಗ ಏನೋ ಸಮಸ್ಯೆ ಆಯ್ತು, ಅವ್ರು ಬಿಟ್ಟು ಬಿಡ್ತಾರೆ,
ಈಗ ನಾವು ಜೀವನ ಮಾಡೋದಿಲ್ಲ. ಹಾ ಅವ್ರದ್ದು ನೋಡಿ, ಅವ್ರು ಒಂದು ವ್ಯಕ್ತಿ. ಹ್ಮ್. ಈಗ ನಾನೊಂದು ವ್ಯಕ್ತಿ ಇದ್ದೇನೆ, ನನಗೆ 100 ವರ್ಷ ಆಗಿದೆ ಅಂತ ತಿಳ್ಕೊಳ್ಳಿ. ಹ್ಮ್. ನನಗೆ ಈಗ ಬದುಕೋ ಇಚ್ಛೆ ಇಲ್ಲ, ಹ್ಮ್. ಆಯ್ತಾ. ನಾನು ನನ್ನ ಶರೀರದ ಬಗ್ಗೆ ಮಾತಾಡ್ತಾ ಇದ್ದೇನೆ, ಹ್ಮ್. ಆಯ್ತಾ. ಇದು ಬಹಳಷ್ಟು ದೇಶದಲ್ಲಿ ಕಾನೂನು ಕೂಡ ಮಾಡಿದ್ದಾರೆ ಇದ್ರ ಬಗ್ಗೆ. ಆ, ಯಾರಿಗಾದ್ರೂ ಬೆಡ್ ರಿಡನ್ ಇದ್ರೆ ಬಹಳ ವರ್ಷದಿಂದ, ಕೋಮದಲ್ಲಿದ್ದಾರೆ ಅಂತ ತಿಳ್ಕೊಳ್ಳಿ 1 ವರ್ಷದಿಂದ, ಇಲ್ಲ ಏನೋ ಇಂಜುರಿ ಇದೆ, ಪೇನ್ಫುಲ್ ಇದೆ, ರಿಕವರಿ ಆಗ್ತಾನೆ ಇಲ್ಲ, ಯುಥೆನೇಸಿಯಾ ಅಂತಾರೆ ಅದಕ್ಕೆ, ಮೆಡಿಕಲ್ ಯುಥೆನೇಷಿಯಾ, ಡಾಕ್ಟರ್ ಅಸಿಸ್ಟೆಡ್ ಯುಥೆನೇಷಿಯಾ, ಹಿಂಗೇನೋ ವರ್ಡ್ ಇದೆ. ತಪ್ಪೇನಿದೆ ಅದರಲ್ಲಿ? ನೋಡಿ, ನಿಮ್ದು ಶರೀರ ಸಂಪೂರ್ಣವಾಗಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತಂದ್ರೇನೆ ನೀವು ಡೇ ಟು ಡೇ ಈಸಿಯಾಗಿ ಪಾಸ್ ಮಾಡ್ಬೋದು. ಒಂದೇನಾದ್ರೂ ಇದರಲ್ಲಿ ಕಮ್ಮಿ ಇದೆ. ಈಗ 60 ವರ್ಷ ಆರಾಮಾಗಿದ್ರಿ, ಈಗ ಕಣ್ಣು ಹೋಯ್ತು, ಆಯ್ತಾ. ಅದೇನು ನೀವು ಕೆಲಸ ಮಾಡ್ತಿರೋ ಅದು ಕಣ್ಣು ಇಲ್ಲದೆ ಮಾಡಕ್ಕೆ ಆಗಲ್ಲ ಅಂತ ತಿಳ್ಕೊರಿ. ಪ್ಲಸ್ ನೀವೇನೋ ಸ್ವಾಭಿಮಾನದವ್ರು ಇದ್ದೀರಿ, ಸ್ವಾಭಿಮಾನ ಅಂದ್ರೆ ಆ ಸ್ವಾಭಿಮಾನ ಇಲ್ಲ, ಸೆಲ್ಫ್ ರೆಸ್ಪೆಕ್ಟ್ ಬಹಳ ಇದೆ ನಿಮಗೆ, ಸ್ವಯಂ ಪ್ರತಿಷ್ಠೆ ಇದೆ ಅಂತ ತಿಳ್ಕೊ, ಸ್ವಾಭಿಮಾನ ಬೇಡ. ಸೊ ಅವನಿಗೆ ಏನ್ ಅನ್ಸ್ತದೆ ಹೇಳಿ, ಇರ್ಬಾರ್ದು ಅನ್ಸ್ತದೆ, ಆಯ್ತಾ. ಸೊ ತಪ್ಪೇನಿದೆ ಅದರಲ್ಲಿ? ತಪ್ಪೇನಿದೆ? ಈಗ ನಿಮಗೆ ಹಸಿವಾದಾಗ ನೀವು ಊಟ ಮಾಡ್ಬೋದು, ನೀರಡಿಕೆ ಆದಾಗ ನೀರು ಕುಡಿತೀರಿ. ಸೊ ಅಲ್ಲಿ ಅದೇ ತರ ಬಂತಲ್ಲ. ಹಾ, ಈಗ ನನಗಿದು ಸ್ವಂತ ಥಾಟ್ ಮಾತಂತ ಹೇಳಿ ಸರ್. ಅಂದ್ರೆ ಈಗ ಆಯ್ತಪ್ಪ ನಂದೆಲ್ಲ ಅಂದ್ರೆ ಏನ್ ಆಗ್ಬೇಕಾಗಿತ್ತು ಎಲ್ಲ ಆಗ್ಯದ, ನನಗೆ ಉಳೆ ಅವಶ್ಯ ಇಲ್ಲ. ಏನೋ ಯಾವ ಏಜಿಗೂ ಬರ್ಬೋದು, 60, 70, 80 ಆ ವಯಸ್ಸಿಗೆ ನಾನು ಇದು ಆದೆ. ಬಟ್ ಈ ಥಾಟ್ ಏನ್ ಬರ್ಬೇಕಲ್ರಿ, ಈ ಥಾಟ್ ಯಾಕ ಬರೋದು ಸಮಸ್ಯೆ ಆಗ್ಲತ್ತದ ಅಂದ್ರೆ ಇದಕ್ಕೆ ಏನ್ ಸಮಸ್ಯೆ ಅಂತ ಅಂದ್ರೆ ನೀವೇನ್ ಹೇಳ್ತಾ ಇದ್ರಿ, ಈಗ ಯಾಕೆ ಬರ್ತಾ ಇಲ್ಲ ಅಂತ. ಈ ಜನರೇಷನ್ ಅಲ್ಲಿ ಬರ್ತಾ ಇದೆ, ಈಗ್ಲೂ ಬರ್ತಾ ಇದೆ. ನೀವು ದಿನನಿತ್ಯ ನೋಡ್ರಿ, ಏನೋ ಸಾಕಾದಾಗ ಯಂಗ್ ಏಜ್ನಾಗೂ ನೋಡಿ. ಇಲ್ಲ, ಅದು ಎಂಗೇಜ್ ನೇ ಆಗ್ತಾ ಇರೋದು ಒಂದ್ ಹಂತದ ಡಿಪ್ರೆಷನ್, ಅಂದ್ರೆ ಡಿಪ್ರೆಷನ್ ಅದು ತಾತ್ಕಾಲಿಕ. ಅಂದ್ರೆ ಶರೀರ ಚೆನ್ನಾಗಿದೆ, ಶರೀರ ಚೆನ್ನಾಗಿದ್ದ ನೋಡಿ, ಮನುಷ್ಯನ ಶರೀರದಲ್ಲಿ ಸಾಯೋದಕ್ಕೆ ಸ್ವಿಚ್ ಇಲ್ಲ, ಶರೀರದ ಕೆಲಸನೇ ಉಳಿಯೋದಕ್ಕಿದೆ, ಹೋಗ್ತಾ ಇರೋದಕ್ಕೆ, ನಡೀತಾ ಇರೋದಕ್ಕಿದೆ. ಬಟ್ ಆ ಒಂದು ಫೀಲಿಂಗ್ ಬಂತು ಅಂತಂದ್ರೆ ಶರೀರದಲ್ಲಿ ಎಲ್ಲೋ ಫೇಲ್ ಆಗಿದೆ ಅಂತಂದಂಗೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ವಯಸ್ಸಾಗಿದೆ, ಕಣ್ ಕಾಣಿಸ್ತಾ ಇಲ್ಲ, ಕಿವಿ ಕೇಳಿಸ್ತಾ ಇಲ್ಲ, ಇಲ್ಲ ಏನೋ ಇಂಜುರಿ ಆಗಿದೆ, ಬೆಡ್ ರಿಡನ್ ಇದೆ, ಅವಾಗ ಅದು ಬರ್ತದೆ. ಅದು ನಿಜವಾಗ್ಲೂ ಪವರ್ಫುಲ್ ಇರ್ತದೆ, ಅದು ಓವರ್ಕಮ್ ಮಾಡಂಗಿರಂಗಿಲ್ಲ. ಈವನ್ ಡಿಪ್ರೆಷನ್ ಇದ್ರು ನೀವು ಹಿಂಗೆ ವಾಕಿಂಗ್ ಮಾಡಿ ಬಂದ್ರೆ ಡಿಪ್ರೆಷನ್ ಕಮ್ಮಿ ಆಗ್ತದೆ. ಸೊ ಆ ಥಾಟ್ ಕೂಡ ಹೋಗ್ತದೆ, ಆಯ್ತಾ. ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ನೀವು ಒಂದು 80-90 ಇಯರ್ಸ್ ಓಲ್ಡ್ ಪರ್ಸನ್ ಟೋಟಲಿ ಅವನು ಡ್ಯಾಮೇಜ್ ಇದಾನಂದ್ರೆ ನೀವು ಹೆಂಗೆ ಎಲ್ಲಿ ರಿಪೇರ್ ಮಾಡ್ತೀರಿ? ಅಂಥದ್ದೇನು ಪಾಸಿಬಿಲಿಟಿ ಇಲ್ಲ. ಏಜ್ ಆಗಿ ಹೋಗಿದೆ ಅಲ್ಲ ಶರೀರಕ್ಕೆ, ಅದನ್ನ ಹೆಂಗೆ ರಿವರ್ಸ್ ಮಾಡ್ತೀವಿ? ಅದೇ 60 ಇಯರ್ಸ್ನ ಹೋದಾನ, 50 ಇಯರ್ಸ್ನ ಹೋದಾನ ಅಂತಂದ್ರೆ ಅವ್ನಿಗೆ ಸಾಕಷ್ಟು ಚಾನ್ಸ್ ಇದೆ. ನೈಂಟಿ ಇಯರ್ಸ್ ಆದರೂ ನನಗೆ ಸಾವು, ನಾನು ಎಸ್ಕೇಪ್ ಆಗ್ತಾ ಇದ್ದೀನಿ ಅಂತಂದ್ರೆ 90 ಇಯರ್ಸ್ ನಾನು ಏನ್ ಮಾಡಿದೆ ಅಂತ ಕೇಳ್ಕೊಬೇಕು. ಇಷ್ಟು ವರ್ಷ ಚಾನ್ಸ್ ಇತ್ತು, ಏನ್ ಮಾಡಿದೆ ನಾನು? ಎಂಜಾಯ್ ಮಾಡಿಲ್ಲ ನಾನು. ನನ್ನ ಇಚ್ಛೆ ಪ್ರಕಾರ ಏನೂ ಮಾಡಿಲ್ಲ, ಬದುಕೇ ಇಲ್ಲ, ಅಡ್ವೆಂಚರ್ ಮಾಡಿಲ್ಲ, ಹೊಸದೇನೂ ಮಾಡಿಲ್ಲ, ಎಕ್ಸ್ಪ್ಲೋರ್ ಮಾಡಿಲ್ಲ ಅಂತ ನನಗೆ. ಅದಕ್ಕೆ ಇನ್ನೂ ಬದುಕ್ಬೇಕು ಅನಿಸ್ತಾ ಇದೆ ಅಂತ. ಅಂದ್ರೆ ಈ ಜಗತ್ತೊಳಗೆ ಏನ್ ತಿಳ್ಕೊಂಡ್ರು ಇನ್ನೂ ಏನೋ ತಿಳ್ಕೊಳಕ್ ಇರುತ್ತೆ, ಆ ಒಂದು ಆಸೆ ಇರುತ್ತೆ. ನೋಡಿ, 100ಕ್ಕಿಂತ ಹೆಚ್ಚು ವರ್ಷ ಬಾಳೋರು ಇದ್ದಾರೆ. ನಮ್ಮ ಆಸೆ ಮತ್ತೆ ಶರೀರಕ್ಕೆ ಮ್ಯಾಚಿಂಗ್ ಆಗ್ಬೇಕಲ್ಲ. ನಮ್ ವಯಸ್ಸು ಎದರ್ದು ಹೇಳ್ತಾ ಇದೀವಿ ನಾವು? ಶರೀರದ ಹೇಳ್ತಾ ಇದೀವಿ. ನಮ್ಮ ಮನಸ್ಸೆಲ್ಲಿದೆ? ನಮ್ಮ ಶರೀರದಲ್ಲಿದೆ. ಸೊ ನಮ್ಮ ಶರೀರ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ ನಮ್ದು ಮನಸ್ಸು ಚೆನ್ನಾಗಿರ್ತದೆ. 100 ಯಾಕೆ 120 ಇರ್ರಿ, 150 ಇರ್ರಿ, ಏನು ಸಮಸ್ಯೆ ಇಲ್ಲ. ಬಟ್ ಎಲ್ಲರಿಗೆ ಅದು ಆಗಂಗಿಲ್ಲಲ್ಲ, ಎಲ್ಲರ ಶರೀರ ಬೇರೆ, ಆಯ್ತಾ. ಕೆಲವೊಬ್ಬರಿಗೆ ಅಷ್ಟು ಆಯುಷ್ ಸಾಧ್ಯನೇ ಇಲ್ಲ, ಎಲ್ಲರಷ್ಟು ಬದುಕ್ತಾರಂತ ಅನ್ನೋದು ಗ್ಯಾರಂಟಿ ಇಲ್ಲ. ಕೆಲವೊಬ್ಬರದು ಬೈ ಚಾನ್ಸ್ ಆಗಿರ್ತದೆ. ನಾನು ಏನು ತೋಟದಲ್ಲಿ ಇದ್ದು ಒಳ್ಳೆ ಗಾಳಿ, ನೀರು,
ನಮ್ಮ ತರಕಾರಿ ನಾವೇ ಬೆಳೆಸ್ಕೊಂಡು ಬಹಳ ಫಸ್ಟ್ ಕ್ಲಾಸ್ ಚೆನ್ನಾಗಿ ಆರಾಮಾಗಿ 100 ವರ್ಷ ಬದುಕಬೇಕು ಅನ್ನೋದು ಹಂಗೆ ಆಗಂಗಿಲ್ಲ ಅದು. ನಾನು ನನ್ನ ಶರೀರಕ್ಕೆ ಹೇಳಕ್ಕಾಗಂಗೆ ಗೊತ್ತಿಲ್ಲ ಅದು ಇರ್ತದೋ ಇಲ್ಲ ಗೊತ್ತಿಲ್ಲ.